ಯಾರ್ದು ಯಾವ ರೀತಿಯಾಗಿ ಆ ಪಾರ್ಕ್ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡ್ರು, ಯಾವ ರೀತಿಯಾಗಿ ಆ ಏರಿಯಾದ ಜನರಿಗೆ ಟೋಪಿ ಹಾಕಿದ್ರು, ಮಹಾ ಮೋಸ ಮಾಡಿದ್ರು. ಸರ್ಕಾರಕ್ಕಂತೂ ಲಿಟ್ರಲಿ ಮಹಾ ಮೋಸನೇ ಇದು. ಸರ್ಕಾರಿ ಜಾಗವನ್ನು ಅಥವಾ ಜನರಿಗೆ ಮೀಸಲಿಟ್ಟಿದ್ದಂಥ ಜಾಗವನ್ನು, ಪಾರ್ಕ್ಗೆ ಮೀಸಲಿಟ್ಟಿದ್ದಂಥ ಜಾಗವನ್ನು ಹೆಂಗೆ ಒತ್ತುವರಿ ಮಾಡಿಕೊಂಡಿದ್ದಾರೆ. ಇದು ಈವರೆಗೂ ಜನರಿಗೆ ಗೊತ್ತಿಲ್ಲ ರೀ, ಏರಿಯಾ ಜನರಿಗೆ. ಅಂದರೆ ಎಷ್ಟು ಬುದ್ಧಿವಂತಿಕೆ ಯೂಸ್ ಮಾಡಿದ್ದಾರೆ ನೋಡಿ. ತಮಗೆ ಲೀಸ್ ಕೊಟ್ಟಿದ್ದಂಥ ಸೈಟ್ ನಂಬರ್ 648 ಜೊತೆಗೆ ಪಾರ್ಕ್ ಜಾಗವನ್ನು ಕೂಡ ಒತ್ತುವರಿ ಮಾಡಿಕೊಂಡಿದ್ದಾರೆ. ಅಂದರೆ ಆ ಲೀಸ್ ಕೊಟ್ಟಿದ್ದಂಥ ಸೈಟ್ ನಂಬರ್ 648 ಇದೆಯಲ್ಲ, ಅದು ಬಾರ್ಡರ್ನಲ್ಲಿತ್ತು. ಸೊ ಅದರ ಪಕ್ಕದಲ್ಲಿನೇ ಪಾರ್ಕ್ಗೆ ಮೀಸಲಿಟ್ಟಿದ್ದಂಥ ಒಂದು ಜಾಗ ಇತ್ತು. ಸೊ ಈ ಲೀಸ್ಗೆ ಕೊಟ್ಟಿದ್ದಂಥ ಸೈಟ್ ನಂಬರ್ 648 ಜೊತೆಗೆ ಪಾರ್ಕ್ ಜಾಗನೂ ನಮ್ಮದೇ ಅನ್ಕೊಂಡು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಕ್ಲಬ್ನವರು ಬೆಸ್ಟ್ ಕ್ಲಬ್ ಮತ್ತು ಹೆಸರಿಗೆ ಬೆಸ್ಟ್, ವರ್ಸ್ಟ್ ರೀ ನೀವು, ವರ್ಸ್ಟ್, ಬೆಸ್ಟ್ ಅಲ್ಲ. ಲೀಸ್ ನೀಡಿದ ಸ್ಥಳದಲ್ಲಿ ಕ್ಲಬ್ ನಡೆಸೋದ್ರ ಜೊತೆಗೆ ಪಾರ್ಕ್ ಜಾಗವೂ ಕೂಡ ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ಲೇಔಟ್ನಲ್ಲಿ ಪಬ್ಲಿಕ್ ಯೂಸ್ಗೆ ಬಿಟ್ಟಿದ್ದ 8,989 ಚದರ್ ಅಡಿ ಜಾಗವನ್ನ ಕಬಳಿಕೆ ಮಾಡಿಕೊಂಡಿದ್ದಾರೆ ಇವರು. ನೋಡಿ, ಲೇಔಟ್ನಲ್ಲಿ ಪಬ್ಲಿಕ್ ಯೂಸ್ಗೆ, ಸಾರ್ವಜನಿಕರ ಬಳಕೆಗೆ ಬಿಟ್ಟಿದ್ದಂಥ 8,989 ಚದರ್ ಅಡಿ ಜಾಗವನ್ನ ಇವರು ಕಬಳಿಕೆ ಮಾಡಿಕೊಂಡಿದ್ದಾರೆ. ಇದನ್ನ ಕೇಳದಕ್ಕೆ ಹೋದಂತ ಸಂದರ್ಭದಲ್ಲಿ ಗ್ಯಾರಂಟಿ ನ್ಯೂಸ್ ತಂಡದ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಇವರು. ಯೋಗ್ಯತೆಗೆ ದಬ್ಬಾಳಿಕೆ. ನೀವೇನಾದ್ರೂ ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕ್ರಿ ಕೋಪ ಬರುತ್ತೆ? ಯಾಕೆ ಕ್ಯಾಮ್ರಾ ಕಸ್ಕೊಳ್ಳೋದಕ್ಕೆ ಬಂದಿದ್ರಿ? ಯಾಕೆ ನಮ್ಮ ರಿಪೋರ್ಟರ್, ನಮ್ಮ ಕ್ಯಾಮ್ರಾ ಜರ್ನಲಿಸ್ಟ್ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ರಿ? ಇಲ್ಲೇ ಗೊತ್ತಾಗುತ್ತಲ್ಲ ನಿಮ್ಮ ಅಸಲಿ ಬಂಡವಾಳ ಏನು ಅಂತ. ಒಂದಲ್ಲ ಎರಡಲ್ಲ 8,989 ಚದರಡಿ ಜಾಗ ಕಬಳಿಕೆ ಮಾಡಿಕೊಂಡಿದ್ದಾರೆ. ಬಿಡಿಎ ಕೊಟ್ಟ ಅಪ್ರೂವಲ್ ನಲ್ಲಿರೋ ಸಾರ್ವಜನಿಕರ ಉದ್ಯಾನದಲ್ಲಿ ಕ್ಲಬ್, ಪಾರ್ಕ್, ಆಟದ ಮೈದಾನ ನಿರ್ಮಾಣವಾಗಬೇಕಾಗಿತ್ತು. ಆ ಸ್ಥಳದಲ್ಲಿ ಬೆಸ್ಟ್ ಕ್ಲಬ್ ನಿರ್ಮಾಣ ಆಗಿದೆ. ಪಾರ್ಕ್, ಪ್ಲೇ ಗ್ರೌಂಡ್ಗೆ ಇಟ್ಟ ಜಾಗದ ಜೊತೆಗೆ ಬೆಸ್ಟ್ ಕ್ಲಬ್ ಮತ್ತೊಂದು ಅಕ್ರಮವನ್ನ ಎಸಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ನನ್ನ ಪ್ರಶ್ನೆ ಇಷ್ಟೇ, ಇವರೇನೂ ತಪ್ಪು ಮಾಡಿಲ್ಲ, ಇವರೇನೇನೂ ಮೋಸ ಮಾಡಿಲ್ಲ, ಅತಿಕ್ರಮಣ ಮಾಡಿಕೊಂಡಿಲ್ಲ ಅಂದ್ರೆ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ? ಖಂಡಿತ ರಾಮ್, ಇಲ್ಲಿ ನಾವು BML ಲೇಔಟ್ನಲ್ಲಿ ಆಗಿರ್ತಕ್ಕಂಥ ಅಕ್ರಮ, ಅದು ಬೆಸ್ಟ್ ಕ್ಲಬ್ ಏನಿದೆ ಅದರ ಅಧ್ಯಕ್ಷರು ಮಾಡಿರ್ತಕ್ಕಂಥ ಅಕ್ರಮವನ್ನು ಬಯಲಿಗೆಳೋದಕ್ಕೆ ಸಿಕ್ಕಂಥ ಮಾಹಿತಿ ಆಧಾರದ ಮೇಲೆ BML ಲೇಔಟ್ನಾಗೆ ಹೋಗಿದ್ವಿ. ಅಲ್ಲಿ ಏನು ಯಾವಾಗ ಈ ಲೇಔಟ್ ಪ್ಲ್ಯಾನ್ ಅಪ್ರೂವಲ್ ಆಗುತ್ತೆ ಆ ಸಂದರ್ಭದಲ್ಲಿ ಪಬ್ಲಿಕ್ ಯುಟಿಲಿಟಿ ಏರಿಯಾ ಅಂತ ಒಂದು ಲೇಔಟ್ನ ಮಧ್ಯದಲ್ಲಿರ್ತಕ್ಕಂಥ ಒಂದು CS ಸೈಟನ್ನು, ಜೊತೆಗೆ ಅದೇ ಸೈಟ್ನಲ್ಲಿರ್ತಕ್ಕಂಥ BWSSP ಜಾಗ, ಆ ಜಾಗದಲ್ಲಿ ನಿಂತ್ಕೊಂಡು ಆ ಒಂದು ಏನು ಅಕ್ರಮ ನಡೆದಿದೆ, ಬೆಸ್ಟ್ ಕ್ಲಬ್ಬು ಅಕ್ರಮವಾಗಿ ಇಲ್ಲಿಗಲ್ ಆಗಿ ಒಂದು ಸ್ಥಾಪನೆ ಮಾಡಿರ್ತಕ್ಕಂಥ ಏನು ಬೆಸ್ಟ್ ಕ್ಲಬ್ನ ಕ್ಲಬ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಜೊತೆಗೆ ಪಾರ್ಟಿಯಲ್ಲಿ ಇರ್ಬೋದು, ಇವೆಲ್ಲವನ್ನು ಚಿತ್ರೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏಕಾಏಕಿ ಒಂದು ಗ್ಯಾಂಗ್ ಬರುತ್ತೆ. ಅವರು ಏನು ನಮ್ಮ ಆಸ್ತಿಗೆ ನೀವು ಅಕ್ರಮವಾಗಿ ಪ್ರವೇಶ ಮಾಡಿದಿರಿ ಅನ್ನೋ ನಿಟ್ಟಿನಲ್ಲಿ BWSSBಯ ಒಂದು ಏನು ವಾಟರ್ ಟ್ಯಾಂಕ್ ಇದೆ ಅದನ್ನು ನಾವು ಇಳಿಯೋಷ್ಟರಲ್ಲಿ ಒಂದಷ್ಟು ಜನ ಗುಂಪು ಆ ಗೇಟನ್ನು ಕ್ಲೋಸ್ ಮಾಡ್ತಾರೆ. ಅಲ್ಲಿಗೆ ಬಂದಂಥ ಈ ಒಂದು ಬೆಸ್ಟ್ ಕ್ಲಬ್ನ ಸೆಕ್ರೆಟರಿ ಅವ್ರು ಹೇಳ್ತಾರೆ, ಅವ್ರು ಯಾರಿಗೋ ಫೋನ್ ಮಾಡಿ ನೀವು ಬರೋವರೆಗೂ ಇವರನ್ನ ಇಲ್ಲೇ ಕೂಡ ಹಾಕಿದ್ದೀವಿ ಬನ್ನಿ ಅಂತಕ್ಕಂಥ ಒಂದು ಫೋನ್ ಕರೆ ಮುಖಾಂತರ ಅವ್ರಿಗೆ ಸೂಚನೆ ಕೊಡ್ತಕ್ಕಂಥದ್ದು. ಇನ್ನು ಸುಮಾರು ಏನು 4-5 ಫ್ಲೋರ್ ಎತ್ತರದಲ್ಲಿರ್ತಕ್ಕಂಥ ವಾಟರ್ ಟ್ಯಾಂಕನ್ನು ನಾವು ಇಳಿದು ಕೆಳಗಡೆ ಬಂದಾಗ ಏಕಾಏಕಿ ಈ ಒಂದು ಕ್ಲಬ್ನ ನಿರ್ದೇಶಕರು ಅಂತ ಹೇಳಿಕೊಳ್ತಕ್ಕಂಥ ಒಂದು 4-5 ಜನ ಏಕಾಏಕಿ ನಮ್ಮ ಮೇಲೆ ಒಂದು ವಾಕ್ಸಮರವನ್ನು ಶುರು ಮಾಡ್ತಾರೆ. ಯಾರ ಅನುಮತಿಯನ್ನು ಪಡೆದುಕೊಂಡು ಬಂದಿದ್ದೀವಿ ಅಂತಕ್ಕಂಥದ್ದು. ನಾವು ಅವಾಗ ಹೇಳ್ತೇವೆ, ನಿಮ್ಮ ಒಂದು ಬೆಸ್ಟ್ ಕ್ಲಬ್ಗೆ ನಾವೇನಾದರೂ ಅತಿಕ್ರಮವಾಗಿ ಪ್ರವೇಶ ಮಾಡಿದರೆ ನೀವು ಟ್ರೆಸ್ಪಾಸ್ ಕೇಸನ್ನು ನಮ್ಮ ಮೇಲೆ ಹಾಕಿ, ಆದರೆ ನೀವು ಮಾಡಿರ್ತಕ್ಕಂಥ ಅಕ್ರಮವನ್ನು ನಾವು ಶೂಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತೀವಿ. ಆಗ ಅವ್ರು ಹೇಳ್ತಕ್ಕಂಥದ್ದು, ಯಾರ ಜಾಗ ಇದು? ನಮ್ಮ ಜಾಗ, ನಾವು BDAಗೆ BWSSBಗೆ ದಾನ ಮಾಡಿದ್ದೀವಿ ಅಂತಕ್ಕಂಥದ್ದು. ನಾವಿಲ್ಲಿ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳ್ತೀನಿ ರಾಬ್, ಇಲ್ಲಿ
ಒಂದು ಟೈಮಲ್ಲಿ ನಾವು ಯಾವುದಾದ್ರೂ ಖಾಸಗಿ ಲ್ಯಾಂಡನ್ನು ಪರ್ಚೇಸ್ ಮಾಡಿ ಲೇಔಟ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಅದರ ಒಂದು ಅಂತಿಮ ಅಂದರೆ ಟೌನ್ ಪ್ಲಾನ್ ಏನಿರುತ್ತೆ ಅದನ್ನು ಅಪ್ರೂವಲ್ ಮಾಡ್ತಕ್ಕಂಥದ್ದು BDA. ಅದರಲ್ಲಿ ಕಂಡೀಷನ್ಸ್ ಇರುತ್ತೆ. ಯಾಕಂದರೆ ಕೇವಲ ಅಲ್ಲದೆ ಹೈಟೆನ್ಷನ್ ವೈರ್ ಕೆಳಗಡೆ ಯಾವುದೇ ರೀತಿಯಾದಂಥ ನಿವೇಶನಗಳನ್ನು ಮಾಡಬಹುದು. ಜೊತೆಗೆ ಅಲ್ಲಿರ್ತಕ್ಕಂಥ ನಿವಾಸಿಗಳು ಅಂದರೆ ಸೈಟ್ಗಳು ಇರುತ್ತೆ, ಅದರ ಜೊತೆಗೆ ಸಾರ್ವಜನಿಕ ಉಪಯೋಗಕ್ಕೆ ಬರ್ತಕ್ಕಂಥ ಒಂದಷ್ಟು ಜಾಗವನ್ನು ಮೀಸಲಾಗಿಡಬೇಕು ಅಂತಕ್ಕಂಥ ಒಂದು ಕಂಡೀಷನ್ಸ್ ಇದೆ. ಅದೇ ರೀತಿಯಾಗಿ ಇವರು ಆ ಲೇಔಟ್ನ ಮಧ್ಯದಲ್ಲಿ ಒಂದು BWSSBಗೆ ಒಂದಷ್ಟು ಜಾಗವನ್ನು, ಜೊತೆಗೆ CS ಸೈಟ್ ರೂಪದಲ್ಲಿ ಒಂದಷ್ಟು ಜಾಗ, ಒಟ್ಟು 8,900 ಚದರ ಅಡಿಯಷ್ಟು ಜಾಗವನ್ನು ಅಲ್ಲಿ ಮೀಸಲಾಗಿಟ್ಟಿರ್ತಾರೆ. ಆದರೆ ನಂತರದ ದಿನಗಳಲ್ಲಿ ನಾವಿಲ್ಲಿ ಆ ಒಂದು ಟೌನ್ ಪ್ಲಾನನ್ನು ನೋಡ್ತಾ ಇರ್ಬೋದು. ಟೌನ್ ಪ್ಲಾನಲ್ಲಿ ಸೈಟ್ ನಂಬರ್ 648 ಅಂತ ಇದೆ. ಆ ಜಾಗವನ್ನು ಅವರು ಉದ್ದೇಶಿತ ಬೆಸ್ಟ್ ಕ್ಲಬ್ ಏನು ಮಾಡಬೇಕು ಅಂತಿರ್ತಾರೆ, ಅದಕ್ಕೆ ಅನುಮತಿಯನ್ನು ಕೊಟ್ಟಿರ್ತಾರೆ. ಆ ಅನುಮತಿ ಹೋಲ್ಡ್